ಈ ನಗರಿಯ ಮುಖ್ಯ ಆಕರ್ಷಣೆ ದ್ವಾರಕಾಧೀಶ ದೇವಾಲಯ. ಇದು ಪ್ರಾಚೀನ ದ್ವಾರಕಾದ ವೈಭವವನ್ನು ಮರುಜೀವನಗೊಳಿಸುವಂತೆ ಕಟ್ಟಲಾಗಿದೆ. ಪ್ರತಿ ಬೆಳಗ್ಗೆ ದೇವಾಲಯದಲ್ಲಿ ನಾದಿಸುವ ಶಂಖಗಳ ಧ್ವನಿ ಮತ್ತು ಭಕ್ತಿಗೀತೆಗಳು ಈ ಸ್ಥಳವನ್ನು ಪಾವನಗೊಳಿಸುತ್ತವೆ. ವರ್ಷಕ್ಕೆ ಒಮ್ಮೆ ಜರುಗುವ ಜನ್ಮಾಷ್ಟಮಿ ಉತ್ಸವ ದ್ವಾರಕಾವನ್ನು ಬೆಳಕು ಮತ್ತು ಬಣ್ಣಗಳ ಹಬ್ಬವನ್ನಾಗಿ ಪರಿವರ್ತಿಸುತ್ತದೆ. ಶ್ರೀಕೃಷ್ಣನ ಜೀವನದ ನಾಟಕೀಯ ಮರುನಿರ್ದೇಶನಗಳು, ಸಾಂಪ್ರದಾಯಿಕ ನೃತ್ಯಗಳು ಮತ್ತು ಸರ್ವರಿಗೆ ಉಚಿತ ಅನ್ನಸಂತರ್ಪಣೆ ಈ ಹಬ್ಬದ ಮುಖ್ಯ ಭಾಗಗಳಾಗಿವೆ. ಓಕೆ ಗೈಸ್, ಈಗ ನೋಡಿದ್ರಲ್ಲ ಸ್ಟೋರಿ. ಸೊ ಈ ಥರ ಸ್ಟೋರಿ ಯಾವ ಥರ ಕ್ರಿಯೇಟ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಒಂದೊಂದಾಗಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಆ್ಯಂಡ್ ಹಾಂ ಗೈಸ್, ನಿಮಗೆ ಇದೇ ದೇವ್ರ ಸ್ಟೋರಿ ಅಂತಲೇ ಅಲ್ಲ, ನಿಮಗೊಂದು ಐಡಿಯಾ ಕೊಡ್ತೀನಿ. ಲೈಕ್ ನೀವು ಮಾಡ್ಬೋದು, ನ್ಯೂಸ್ ಏನಿರುತ್ತೆ ಅದನ್ನು ಮಾಡ್ಬೋದು, ಕ್ರೈಮ್ ಸ್ಟೋರೀಸ್ ಏನಿರುತ್ತೆ ಅದು ಮಾಡ್ಬೋದು, ಮಕ್ಕಳದ್ದು ಮಾರಲ್ ಸ್ಟೋರೀಸ್ ಏನಿರುತ್ತೆ ಅದು ಮಾಡ್ಬೋದು, ಇನ್ನೂ ತುಂಬ ಲೈಕ್ ಅತ್ತೆ ಸೊಸೆ ಸ್ಟೋರೀಸ್ ಏನಿರುತ್ತೆ ಈ ಥರ ಟೈಪಲ್ಲೂ ನೀವು ಮಾಡ್ಬೋದು. ಓಕೆನಾ ಗೈಸ್? ಸೊ ಯಾವ ಥರ ಮಾಡ್ಬೋದು ಅಂತ ನಾನು ನಿಮಗೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ನೀವು ನಿಮ್ಮ ಅಕಾರ್ಡಿಂಗ್ ಡಿಸೈಡ್ ಮಾಡ್ಕೊಳ್ಳಿ ನೀವು ಯಾವ ಸ್ಟೋರಿ ಮಾಡಬೇಕಂತ. ಓಕೆನಾ? ನಾನು ಎಕ್ಸಾಂಪಲ್ಗೆ ಈ ಸ್ಟೋರಿನ ಮಾಡಿ ತೋರಿಸ್ತೀನಿ. ನೀವು ಬೇಕಿದ್ರೆ ಯಾವ ಸ್ಟೋರಿನಾದರೂ ಮಾಡ್ಕೋಬೋದು. ಇದೇ ಸ್ಟೋರಿ ಮಾಡಬೇಕಂತ ಅಲ್ಲ, ಬೇರೆ ಬೇರೆ ಟೈಪ್ ಸ್ಟೋರೀಸ್ಗಳನ್ನ ನೀವು ಮಾಡ್ಕೋಬೋದು. ಓಕೆನಾ ಗೈಸ್? ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಆ್ಯಂಡ್ AI ವಾಯ್ಸ್ನು ಯಾವ ಥರ ನೀವು ಜನ್ರೇಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ಹಾಂ ಗೈಸ್, AI ವಾಯ್ಸು ಏನು ಚಾನೆಲ್ಸ್ ಇದೆ ಅದೆಲ್ಲ ಮಾನಿಟೈಸೇಷನ್ ಆಗ್ತಾಯಿದೆ. ನಾನು ತುಂಬ AI ಚಾನೆಲ್ ನೋಡಿದ್ದೀನಿ. ಲೈಕ್ ಅದ್ರ ಫೇಸ್ ತೋರಿಸಲ್ಲ, ವಾಯ್ಸು ಕೊಡಲ್ಲ ಅವ್ರದ್ದು. AI ಫೋಟೋಸ್ ಜನ್ರೇಟ್ ಮಾಡಿಕೊಂಡು AI ವಾಯ್ಸ್ ಆ್ಯಡ್ ಮಾಡಿಬಿಟ್ಟು ವೀಡಿಯೋಸ್ಗಳನ್ನ ಹಾಕಿಬಿಟ್ಟು ಮಾನಿಟೈಸೇಷನ್ನ ಮಾಡ್ಕೊಂಡು ಅರ್ನ್ ಮಾಡ್ತಾಯಿದ್ದಾರೆ. ಓಕೆನಾ? ನೀವೂ ತುಂಬ ಜನ ಈಗ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇರ್ತೀರ ಅವರಲ್ಲೂ ತುಂಬ ಜನ ಇರ್ತೀರ, ಲೈಕ್ ಅವ್ರಿಗೆ ಫೇಸ್ ತೋರ್ಸೋಕ್ಕೆ ಇಷ್ಟ ಇರಲ್ಲ, ವಾಯ್ಸ್ ಕೊಡೋಕ್ಕೆ ಇಷ್ಟ ಇರಲ್ಲ. ಹಾಗೆ ಏನಾದರೂ ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ನಾನು ಅರ್ನ್ ಮಾಡಬೇಕಂತ ತುಂಬ ಜನ ಅಂದ್ಕೊಂಡಿರ್ತೀರ. ಸೊ ನಿಮಗೆ ಒಂದು ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು, ಬೆಟರ್ ವೀಡಿಯೋ ಅಂತಲೇ ಹೇಳ್ಬೋದು. ಸೊ ವೀಡಿಯೋ ಲಾಸ್ಟ್ವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆನಾ ಗೈಸ್? ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಮಗೆ ಏನು ಬೇಕು, ಫಸ್ಟು ನಮಗೆ ಒಂದು ಸ್ಟೋರಿ ಬೇಕು. ಓಕೆನಾ? ಸೊ ಇಮೇಜ್ ಜನ್ರೇಟ್ ಮಾಡಿಸೋದಕ್ಕೂ ನಮಗೆ ಸ್ಟೋರಿ ಬೇಕು, ಲೈಕ್ ನಾವು ವೀಡಿಯೋಗೆ ಆ್ಯಡ್ ಮಾಡೋದಕ್ಕೂ ಸ್ಟೋರಿ ಬೇಕು. ಸೊ ಸ್ಟೋರಿಗೆ ಸಿಂಪಲಿ ನಮಗೆ ಇಲ್ಲೊಂದು ಅಪ್ಲಿಕೇಶನ್ ಇದೆಯಲ್ಲ, ChatGPT. ಸೊ ಈ ChatGPT ನಿಮಗೆ ಅಪ್ಲಿಕೇಶನ್ ಇಲ್ಲ ಅಂದರೆ ಗೂಗಲ್ ಪ್ಲೇ ಸ್ಟೋರಲ್ಲಿ ಅವೈಲೇಬಲ್ ಇದೆ, ಈಸಿಲಿ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಹಾಂ, ತುಂಬ ಜನ ಹೇಳ್ತೀರಾ ಇದು ಪೇಡ್ ಅಂತ. ಈ ಅಪ್ಲಿಕೇಶನ್ ಏನಿದೆ ChatGPT, ಇಲ್ಲಿ ವೈಟ್ ಕಲರಲ್ಲಿ ಇದೆಯಲ್ಲ ಇದನ್ನು ಡೌನ್ಲೋಡ್ ಮಾಡಬೇಕು. ಓಕೆನಾ? ಗ್ರೀನ್ ಕಲರಲ್ಲೂ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಸೊ ವೈಟಲ್ಲಿ ಇರುತ್ತಲ್ಲ ಅದು ಬಂದುಬಿಟ್ಟು ಫ್ರೀ ಅಪ್ಲಿಕೇಶನ್. ಓಕೆನಾ? ಸೊ ಸಿಂಪಲಿ ChatGPT ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್, ನೀವು ಇಲ್ಲಿ ಏನು ಟೈಪ್ ಮಾಡಬೇಕಂದ್ರೆ ಲೈಕ್ ಸ್ಟೋರಿ, ನಿಮಗೆ ಯಾವ ಥರ ಸ್ಟೋರಿ ಬೇಕು ಆ ಥರ ನೀವು ಸ್ಟೋರಿನ ಟೈಪ್ ಮಾಡ್ಬೋದು. ಸೊ ನಾನು ಆಲ್ರೆಡಿ ಒಂದು ಸ್ಟೋರಿನ ಟೈಪ್ ಮಾಡಿದ್ದೀನಿ, ಕಾಪಿ ಮಾಡಿ ಇಟ್ಟಿದ್ದೆ. ಸೊ ನೋಡಿ, ರೈಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಸ್ಟೋರಿ ಆಫ್ ಶ್ರೀ ಕೃಷ್ಣ ನಗರಿ ದ್ವಾರಕಾ ಇನ್ ಕನ್ನಡ. ಓಕೆನಾ? ಇದು ಕ್ಯಾನಡ ಆಗಿಬಿಟ್ಟಿದೆ. ಸೊ ನಾನಿಲ್ಲಿ ಕ್ಯಾನಡ ತೆಗೆದು ಕನ್ನಡ ಅಂತ ಹಾಕ್ತೀನಿ. ಓಕೆನಾ? ಇನ್ 200 ವರ್ಡ್ಸ್ ಅಂತ ಹಾಕಿದ್ದೀನಿ. ಓಕೆನಾ? ಸೊ ಇದೇ ಥರ ನೀವು ಟೈಪ್ ಮಾಡ್ಬೋದು. ರೈಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಸ್ಟೋರಿ ಈ ಆಫ್ ಶ್ರೀ ಕೃಷ್ಣ ಅಂತ ಇದೆಯಲ್ಲ, ಈ ಶ್ರೀ ಕೃಷ್ಣ ಏನಿದೆ ಇದನ್ನು ತೆಗೆದುಬಿಟ್ಟು ನೀವು ಬೇರೆ ಏನಾದರೂ ಹಾಕ್ಬೋದು. ಲೈಕ್ ಕ್ರೈಮ್ ಸ್ಟೋರಿ ಹಾಕ್ಬೋದು, ಮಾರಲ್ ಸ್ಟೋರಿ ಹಾಕ್ಬೋದು, ಬೇರೆ ಏನಾದರೂ ಇದ್ದರೆ ಅದನ್ನು ಹಾಕ್ಬೋದು. ಓಕೆನಾ? ಅದನ್ನು ಟೈಪ್ ಮಾಡಾದಮೇಲೆ ಸಿಂಪಲಿ ನೀವೇನು ಮಾಡಬೇಕು, ಇಲ್ಲಿ ಆ್ಯರೋ ಬಟನ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ? ನೀವು ಕ್ಲಿಕ್ ಮಾಡಿದ್ದು ನಿಮ್ಗೊಂದು ಸ್ಟೋರಿ ರೆಡಿಯಾಗಿ ಬಂದುಬಿಡುತ್ತೆ ಬೇಗನೆ. ಓಕೆನಾ? ಸೊ ನೋಡಿ, ನಿಮಗೆ 200 ವರ್ಡ್ಸಲ್ಲಿ ಒಂದು ಸ್ಟೋರಿ ಬಂದುಬಿಟ್ಟು ರೆಡಿ ಮಾಡಿಕೊಡ್ತಾ ಇದೆ ChatGPT. ಓಕೆನಾ? ನೋಡಿದ್ರಲ್ಲ, ಒಂದು ಸ್ಟೋರಿ ಬಂದುಬಿಟ್ಟು ನಮಗೆ ರೆಡಿ ಮಾಡಿಕೊಡ್ತಿದೆ. ಒಂದು ಸ್ವಲ್ಪ ಇಷ್ಟು ಸ್ಟೋರಿ ಇದೆ, ಇದರಲ್ಲಿ ಗ್ರಾಮರ್ ಮಿಸ್ಟೇಕ್ಸು ಆಗಿರುತ್ತೆ. ನೀವೇನು ಮಾಡಿ ಸರಿ ಮಾಡ್ಕೊಳ್ಳಿ, ಓದ್ಕೊಂಡು ನಿಮಗೆ ಗೊತ್ತಾದರೆ ಇದರಲ್ಲಿ ಗ್ರಾಮರ್ ಮಿಸ್ಟೇಕ್ ಇದೆ ಅಂತ ಗೊತ್ತಾದರೆ ಏನು ಮಾಡಿ ಅಲ್ಲಿಂದ ನೀವು ಸರಿ ಮಾಡ್ಕೊಳ್ಳಿ, ಆ ಪಾರ್ಟ್ದು ಅಷ್ಟು ಸರಿ ಮಾಡ್ಕೊಳ್ಳಿ. ಓಕೆನಾ? ಸೊ ಇದಾಯಿತು ನಮ್ಮದು ಕತೆ. ಓಕೆನಾ? ಇದಾದಮೇಲೆ ನಮಗೆ ಇದಕ್ಕೆ ಇಮೇಜಸ್ಗಳು ಜನ್ರೇಟ್ ಮಾಡಬೇಕಲ್ವಾ? ಸೊ ಇಮೇಜಸ್ಗಳಿಗೆ ನಮಗೆ ಪ್ರಾಂಪ್ಟ್ ಬೇಕು, ಅದು ಇಂಗ್ಲೀಷಲ್ಲಿ ಬೇಕು. ಓಕೆನಾ? ಸೊ ಗಿವ್ ಮಿ ಸ್ಟೋರಿ, ಇಲ್ಲಿ ನಾನು ಇಲ್ಲಿ ಟೈಪ್ ಮಾಡ್ತೀನಿ, ಗಿವ್ ಮಿ ಎ ಪ್ರಾಂಪ್ಟ್ ಆಫ್ ಗಿವ್ ಮಿ 6 ಅಂತ ಹಾಕಿ. ಇಲ್ಲಿ 6 ಬೇಕು ನಮಗೆ, 6 ಇಮೇಜಸ್ ಬೇಕು, ಇಲ್ಲ 4 ಎಷ್ಟು ಬೇಕಾದರೂ ನೀವು ಜನ್ರೇಟ್ ಮಾಡ್ಕೋಬೋದು. ಗಿವ್ ಮಿ ಎ 5 ಪ್ರಾಂಪ್ಟ್ ಇಲ್ಲ 6 ಪ್ರಾಂಪ್ಟ್, ನಾನು ಇಲ್ಲಿ 5ನೇ ಹಾಕ್ತೀನಿ, 5. ಓಕೆನಾ? ಸೊ ಇಲ್ಲಿ ಎ ತೆಗಿತೀನಿ, ಇಲ್ಲಿ ಎ ಆ್ಯಡ್ ಮಾಡೋಣ. ಓಕೆನಾ? ಸೊ ಇಲ್ಲಿ ಆ್ಯಡ್ ಮಾಡಿದ್ದೀನಿ, 5 ಆ್ಯಡ್ ಮಾಡಿದ್ದೀನಿ. ಪ್ರಾಂಪ್ಟ್ ಆಫ್
ದಿಸ್ ಸ್ಟೋರಿ ಅಂತ ಹಾಕಿ. ಓಕೆನಾ. ಅದಾದಮೇಲೆ ಇಲ್ಲಿ ಇನ್ ಇಂಗ್ಲೀಷ್ ಅಂತ ಹಾಕಿ, ಇಲ್ಲಿ ಇಲ್ಲಾಂದರೆ ಕನ್ನಡದಲ್ಲಿ ಬಂದುಬಿಡುತ್ತೆ, ಇನ್ ಇಂಗ್ಲೀಷ್. ಓಕೆ, ಸಿಂಪಲ್ ಇಲ್ಲಿ ಇದು ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನಿಮಗೆ ಫೈ ಪ್ರಾಂಪ್ಟ್ ಏನಿದೆ ಟೈಪ್ ಮಾಡಿಬಿಟ್ಟು ಚಾಟ್ GPT ಕೊಟ್ಬಿಡುತ್ತೆ. ಓಕೆನಾ. ಇದಾಯಿತು ನಮ್ಮದು ಇದು ಪ್ರಾಂಪ್ಟ್ಗಳು. ಅದಾದಮೇಲೆ ನೀವು ಇಲ್ಲಿಂದ ಒಂದೊಂದಾಗಿ ಕಾಪಿ ಮಾಡಿಕೊಂಡು ಪ್ರಾಂಪ್ಟ್ ಜನ್ರೇಟ್ ಮಾಡಬೇಕು. ಸೊ ಫಸ್ಟ್ನೇ ಪ್ರಾಂಪ್ಟ್ ಏನಿದೆ ನಾವು ಇಲ್ಲಿಂದ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಫಸ್ಟ್ನೇ ಪ್ರಾಂಪ್ಟ್ ಏನಿಲ್ಲ ಇಲ್ಲಿಂದ ನಾವು ಕಾಪಿನ ಮಾಡ್ಕೊಳ್ಳೋಣ. ಓಕೆನಾ. ಫಸ್ಟ್ನೇ ಪ್ರಾಂಪ್ಟ್ ಕಾಪಿ ಆಗಿದೆ. ಸೊ ಈಗ ನಮ್ಗೆ ಏನು ಮಾಡಬೇಕು, ಇಮೇಜಸ್ ಬೇಕು. ಇಮೇಜಸ್ಗೆ ಸಿಂಪಲಿ ನೀವೇನು ಮಾಡಬೇಕು, ಗೂಗಲ್ ಅಪ್ಲಿಕೇಶನ್ ಏನಿದೆ ಅಲ್ಲೋಗಿ ಅಲ್ಲಿ ಹೋಗಾದ್ಮೇಲೆ ಇಲ್ಲಿ ಸಿಂಪಲಿ ಟೈಪ್ ಮಾಡಿ ಐಡಿಯೋಗ್ರಾಮ್ ಅಂತ, ಐಡಿಯೋಗ್ರಾಮ್ ಇಲ್ಲೇ ನಿಮಗೆ ಸಿಗ್ತಾ ಇದೆ ನೋಡಿ, ಇದ್ರ ಮೇಲೆ ಸಿಂಪಲಿ ಟೈಪ್ನ ಮಾಡಿ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿ ಟೈಪ್ ಮಾಡಿದರೆ ನಿಮಗೆ ಫಸ್ಟ್ನೇ ವೆಬ್ಸೈಟ್ ಇಲ್ಲಿ ಶೋ ಆಗಿಬಿಡುತ್ತೆ. ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆಲ್ಲ ಗೈಸ್, ನೀವು ಇಲ್ಲಿ ಈ ವೆಬ್ಸೈಟಲ್ಲಿ ಡೈಲಿ 5ರಿಂದ 6 ಇಮೇಜಸ್ ಫ್ರೀಯಲ್ಲಿ ಜನ್ರೇಟ್ ಮಾಡ್ಬೋದು ಒಂದು ಜಿಮೇಲಿಂದ. ಸೊ ನೀವು ನಿಮ್ಮ ಎಕ್ಸ್ಟ್ರಾ ಇಮೇಜಸ್ ಏನಾದರೂ ಬೇಕಂದರೆ ಲೈಕ್ 10-20 ಇಮೇಜಸ್ ಬೇಕಂದರೆ 4-5 ಜಿಮೇಲ್ನ ಸ್ವಿಚ್ ಮಾಡಿ ನೀವೇನು ಮಾಡ್ಬೋದು, ಇಮೇಜಸ್ಗಳನ್ನ ಈಸಿಲಿ ಜನ್ರೇಟ್ ಮಾಡ್ಬೋದು. ಓಕೆನಾ. ಸೊ ಅದಾದಮೇಲೆ ನೋಡಿ ಗೈಸ್, ಇದು ಓಪನ್ ಆಗಿದೆ. ಅದಾದಮೇಲೆ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ಲ ನಿಮಗೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ. ಕ್ಲಿಕ್ ಮಾಡಾದ್ಮೇಲೆ ನೋಡಿ ಇಲ್ಲಿ ನಿಮಗೆ ಡಿಸ್ಕ್ರೈಬ್ ವಾಟ್ ಯು ವಾಂಟ್ ಟು ಸಿ ಅಂತ ಇದೆ. ಸೊ ಸಿಂಪಲಿ ನಾವೇನು ಮಾಡಬೇಕು, ಫಸ್ಟ್ ಇಲ್ಲಿ 3D ಅಂತ ಹಾಕಿ ಇನ್ 3D ಆ್ಯನಿಮೇಷನ್ ಸ್ಟೈಲ್, ಇನ್ 3D ಎಲ್ಲೋ ಆಯಿತು 3D ಆ್ಯನಿಮೇಷನ್ ಸ್ಟೈಲ್. ಓಕೆನಾ. ಈ ಥರ ಟೈಪ್ ಮಾಡಿ ಅದಾದಮೇಲೆ ಈ ಥರ ಇನ್ವರ್ಟೆಡ್ ಕಾಮ ಏನಾದರೂ ಕೊಡಿ. ಅದಾದಮೇಲೆ ನಾವು ಇಲ್ಲಿ 3D ಅಲ್ಲಿ ಜನ್ರೇಟ್ ಮಾಡ್ತಾ ಇದ್ದೀವಲ್ಲ, ಇಲ್ಲಿ 3D ಸೆಲೆಕ್ಟ್ನ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ 3Dನೇ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಶಾರ್ಟ್ ವೀಡಿಯೋಸ್ಗಳನ್ನ ಜನ್ರೇಟ್ ಮಾಡ್ತಿದ್ದೀರಾ ಇಲ್ಲ ಲಾಂಗ್ ವೀಡಿಯೋಗೆ ಜನ್ರೇಟ್ ಮಾಡ್ತಿದ್ದೀರಾ ಅಂತ ರಿಶೂನ ಸೆಲೆಕ್ಟ್ ಮಾಡಬೇಕು. ಓಕೆನಾ. ಸೊ ಇಲ್ಲಿ ಕನ್ಫ್ಯೂಷನ್ ಆಗಿಬಿಡಿ. ಇದನ್ನೇನಾದರೂ ಸೆಲೆಕ್ಟ್ ಮಾಡಿ ಶಾರ್ಟ್ ವೀಡಿಯೋಸ್ಗೆ ಫೋಟೋಸ್ ಜನ್ರೇಟ್ ಆಗುತ್ತೆ, ಇದಕ್ಕೆ ನೀವು ಸೆಲೆಕ್ಟ್ ಮಾಡಿದರೆ ಲಾಂಗ್ ವೀಡಿಯೋಗೆ ಜನ್ರೇಟ್ ಆಗುತ್ತೆ. ಇದು ಯಾವುದು ಬೇಕು ಎರಡರಲ್ಲಿ ಸೆಲೆಕ್ಟ್ ಮಾಡಲೇಬೇಕು. ಇಲ್ಲಾಂದರೆ ನಿಮಗೆ ಫೋಟೋಸ್ ತಪ್ಪಾಗಿ ನೀವು ಲಾಂಗ್ ವೀಡಿಯೋ ಮಾಡೋದಾದರೆ ಶಾರ್ಟಿಗೆ ಜನ್ರೇಟ್ ಆಗುತ್ತೆ, ಶಾರ್ಟ್ ವೀಡಿಯೋ ಮಾಡೋದಾದರೆ ಲಾಂಗಿಗೆ ಜನ್ರೇಟ್ ಆಗುತ್ತೆ. ಸೊ ಲಾಂಗ್ ವೀಡಿಯೋ ಮಾಡೋದಾದರೆ ನಾವು 16:9 ರೇಷಿಯೋ ಇದೆಯಲ್ಲ, ಇದನ್ನು ನಾವು ಸೆಲೆಕ್ಟ್ನ ಮಾಡ್ಕೊಳ್ಳೋಣ. ಓಕೆನಾ. ಮಾಡ್ಕೊಂಡಾದಮೇಲೆ ಈಗ ನಮ್ಮದು ಏನು ಪ್ರಾಂಪ್ಟ್ ಇತ್ತು ಸಿಂಪಲಿ ನಾವಿಲ್ಲಿ ಪೇಸ್ಟ್ನ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ನಾನು ಸಿಂಪಲಿ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ವಿದಿನ್ ಸೆಕೆಂಡ್ಸಲ್ಲಿ ನಮ್ಮದು ಏನಾಗುತ್ತೆ, ಇಮೇಜಸ್ ಏನಿದೆ ಅದು ಜನ್ರೇಟ್ ಆಗಿ ಬಂದುಬಿಡುತ್ತೆ. ಓಕೆನಾ. ಸೊ ನೀವು ನೋಡ್ಬೋದು ಇಲ್ಲಿ ಸೆಕೆಂಡ್ಸ್ ಕೊಟ್ಟಿದ್ದಾರೆ, 2 ಮಿನಿಟ್ ಕೊಟ್ಟಿದ್ದಾರೆ. ಬಟ್ ನಿಮ್ಮದ್ರಲ್ಲಿ ನಾನು ಆಲ್ರೆಡಿ ಇದರಲ್ಲಿ ಇಮೇಜಸ್ಗಳನ್ನ ಜನ್ರೇಟ್ ಮಾಡಿದ್ದೀನಿ, ಹಾಗಾಗಿ 2 ನಿಮಿಷ ಟೈಮ್ ಕೊಟ್ಟಿದ್ದಾರೆ ನನಗೆ. ನಿಮಗೆ ಇನ್ನೂ ಬೇಗ 30 ಸೆಕೆಂಡಲ್ಲಿ ಏನಿದೆ ನಿಮ್ಮದು ಇಮೇಜ್ ಏನಾಗುತ್ತೆ ಜನ್ರೇಟ್ ಆಗಿ ಬಂದುಬಿಡುತ್ತೆ. ಓಕೆನಾ. ಸೊ ನೋಡಿ ಗೈಸ್, ನಮ್ಮದು ಫೋಟೋಸ್ ಏನಾಗಿದೆ ಅದು ಜನ್ರೇಟ್ ಆಗಿದೆ. ಸೊ ನೋಡಿ ನಮಗೆ 4 ಫೋಟೋಸ್ ಬಂದುಬಿಟ್ಟು ಇಲ್ಲಿ ಜನ್ರೇಟ್ ಮಾಡಿಕೊಟ್ಟಿದೆ. ಯಾವುದು, ಐಡಿಯೋಗ್ರಾಮು. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ ಫೋಟೋ ಇಷ್ಟ ಇದೆ, ಯಾವುದು ಬೇಕು, ನೀವು ಅದನ್ನು ಬೇಕಿದ್ದರೆ ಇಲ್ಲಿ ಯೂಸ್ ಮಾಡ್ಕೋಬೋದು. ಓಕೆನಾ. ಸೊ ನಿಮಗೆ ಈ ಥರ ಕಾರ್ಟೂನ್ ಅನಿಮೇಷನ್ ಸ್ಟೈಲಲ್ಲಿ ಬೇಡ, ನನಗೆ ರಿಯಲಿಸ್ಟಿಕ್ ಟೈಪಲ್ಲಿ ಬೇಕು ಅಂದರೂ ಕೂಡ ನೀವು ರಿಯಲಿಸ್ಟಿಕ್ಕಲ್ಲಿ ಬಂದುಬಿಟ್ಟು ಜನ್ರೇಟ್ನ ಮಾಡಿಸ್ಕೋಬೋದು. ಓಕೆನಾ. ನೋಡಿ ಈ ಥರ ಇದೆ, ಈ ಥರ ಒಂದಿದೆ. ಸೊ ನಿಮಗೆ ಯಾವುದು ಇಷ್ಟ ಆಗ್ತಿದೆ 4ರಲ್ಲಿ ಆ ಫೋಟೋನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂದರೆ ನಂಗೆ 4 ಫೋಟೋಸ್ಗಳು ಬೇಕಂದರೆ ನೀವು 4 ಫೋಟೋಸ್ಗಳನ್ನ ಡೌನ್ಲೋಡ್ ಈಸಿಲಿ ಮಾಡ್ಕೋಬೋದು. ಓಕೆನಾ. ಸೊ ನನಗೆ ಈ ಫೋಟೋ ಇಷ್ಟ ಆಗಿದೆ, ನಾನು ಸಿಂಪಲಿ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ತೀನಿ. 3 ಡಾಟ್ ಅಂದರೆ ಒಂದು ನಿಮಿಷ ಮಾರ್ಕೆ ಮಾಡಿಬಿಡ್ತೀನಿ ನಿಮಗೆ. ಈ 3 ಡಾಟ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಾ, ಡೌನ್ಲೋಡ್. ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಕೆಳಗಡೆ ನೀವು ಬಂದುಬಿಟ್ಟು ಈ ಲಾಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. 70% ಕ್ವಾಲಿಟಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ಸಿಂಪಲಿ ನಮ್ಮ ಫೋಟೋ ಏನಾಗಿದೆ ಡೌನ್ಲೋಡ್ ಆಗಿದೆ. ಓಕೆನಾ. ಸೊ ಜನ್ರೇಷನ್ ಮಾಡೋದು ಗೊತ್ತಾಯ್ತಲ್ಲ, ಯಾವ ಥರ ಪ್ರಾಂಪ್ಟ್ನ ಕಾಪಿ ಮಾಡಿಬಿಟ್ಟು ಯಾವ ಥರ ಜನ್ರೇಟ್ ಮಾಡೋದಂತ ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನನಗೆ ಕೇಳಿ. ಸೊ ನಾನು ಇನ್ನೂ ತುಂಬ ಫೋಟೋಸ್ ಇದೆಯಲ್ಲ ಅದನ್ನು ಮಾಡೋದು ಇಲ್ಲಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಏನು ಜನ್ರೇಟ್ ಮಾಡೋದು ತೋರ್ಸೋಕ್ಕಾಗಲ್ಲ, ಯಾಕಂದರೆ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಯಾವ ಥರ ಫೋಟೋನ ಜನ್ರೇಟ್ ಮಾಡಿಸೋದಂತ.
ಓಕೆ ಗೈಸ್, ಈಗ ಇಮೇಜಸ್ನೆಲ್ಲ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ. ಈಗ ಯಾವ ಥರ ಎಡಿಟ್ ಮಾಡೋಣ ಅಂತ ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಸಿಂಪಲಿ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಕ್ರಿಯೇಟ್ ನ್ಯೂ ಮೇಲೆ ಕೊಡಿ. ಅದಾದಮೇಲೆ 16:9 ರೇಷಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿಗೆ ನಾವು ಏನೆಲ್ಲ ಇಮೇಜಸ್ನ ಡೌನ್ಲೋಡ್ ಮಾಡಿದ್ವಿ ಅದನ್ನು ಒಂದೊಂದಾಗಿ ಹ್ಯಾಡ್ನ ಮಾಡ್ಕೊಳ್ಳೋಣ. ಓಕೆನಾ, ಸೊ ನಾನಿಲ್ಲಿ ಒಂದೊಂದಾಗಿ ಇಮೇಜಸ್ನ ಹ್ಯಾಡ್ನ ಮಾಡ್ಕೊಳ್ತೀನಿ. ಓಕೆನಾ, ಸೊ ಇದೇ ಥರ ನೀವು ಹ್ಯಾಡ್ ಮಾಡ್ಕೋಬೋದು. ಓಕೆನಾ, ಇದೊಂದು ತಗೊಳ್ಳೋಣ. ಸೊ ಇದೊಂದು ಲಾಸ್ಟಲ್ಲಿ ಇದು ಆಲ್ರೆಡಿ ತಗೊಂಡಿದ್ದೆ ಇಮೇಜು. ಸೊ ಟೋಟಲಿ ಎಷ್ಟು ಇಮೇಜಸ್? 1 2 3 4 3 4 ಇದು 2 ಇಮೇಜ್ ತೊಗೊಂಡಿದ್ದೀನಿ. ಅದಾದಮೇಲೆ ಇನ್ನೊಂದು ಲಾಸ್ಟಿಗೆ ಇನ್ನೊಂದು ಇಮೇಜ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಓಕೆ, ಇನ್ನೊಂದು ಇಮೇಜ್ನ ಲಾಸ್ಟಲ್ಲಿ ಆ್ಯಡ್ನ ಮಾಡ್ಕೊಳ್ತೀನಿ. ಓಕೆನಾ, ಸೊ ಇಮೇಜಸ್ ಎಲ್ಲ ಆ್ಯಡ್ ಮಾಡಾಯಿತು. ಈಗ ನಮಗೆ ಏನು ಮಾಡಬೇಕು, ಹಿಂಗೆ ಖಾಲಿ ಇದ್ದರೆ ಪ್ಲೇನಾಗಿ ಅಷ್ಟು ಚೆನ್ನಾಗಿ ಕಾಣಲ್ವಲ್ಲ. ಸೊ ಇಲ್ಲಿ ಮಧ್ಯದಲ್ಲಿ ಒಂದು ಲೈನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಆ್ಯನಿಮೇಷನ್ನ ಆ್ಯಡ್ ಮಾಡೋಣ. ಓಕೆನಾ, ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ತೋರಿಸಿದ್ನಲ್ಲ ಆ್ಯನಿಮೇಷನ್, ಸೊ ಅದೇ ಥರ ಆ್ಯನಿಮೇಷನ್ ಬೇಕಲ್ವ ನಮಗೆ. ಸೊ ಸಿಂಪಲ್ ಇಲ್ಲಿ ಕ್ಲಾಸಿಕ್ ಟ್ರಾನ್ಸಾಕ್ಷನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ನಿಮಿಷ ಇದು ಹೋಗಿಬಿಡ್ತು. ಕ್ಲಾಸಿಕ್ ಟ್ರಾನ್ಸಾಕ್ಷನ್ ಇದೆಯಲ್ಲ ನಿಮಗೆ ಇಲ್ಲಿ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಇಲ್ಲಿ ಝೂಮ್ ಔಟ್ ಆಪ್ಷನ್ ಕಾಣಿಸ್ತಿದೆಯಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಏನು ಮಾಡಬೇಕು, ಅಪ್ಲೈ ಟು ಆಲ್ ಆಪ್ಷನ್ನು ಇಲ್ಲಿ ನಿಮಗೆ ಕಾಣ್ಬೋದು. ಮೇಲೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆ ಅಪ್ಲೈ ಟು ಆಲ್ದು. ಓಕೆನಾ, ಸೊ ಇದ್ರ ಮೇಲೆ ಎಲ್ಲ ಕ್ಲಿಕ್ ಮಾಡಿದ್ರೆ ಎಲ್ಲ ಇದಕ್ಕೂ ನಮ್ಮದು ಟ್ರಾನ್ಸಾಕ್ಷನ್ ನೋಡಿ ಈ ಥರ ಆ್ಯಡ್ ಆಗಿಬಿಡುತ್ತೆ. ಸೊ ಇದು ಒಂದೇ ಟ್ರಾನ್ಸಾಕ್ಷನ್ ಬಂದುಬಿಟ್ಟು ಆ್ಯಡ್ ಮಾಡಿದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ನಾವು ಟ್ರಾನ್ಸಾಕ್ಷನ್ ಜೊತೆಗೆ ಫೋಟೋದಲ್ಲೂ ಏನಾದರೂ ಒಂದು ಇಮೇಜ್ ಆ್ಯಡ್ ಮಾಡಬೇಕಲ್ವ, ಏನಾದರೂ ಎಫೆಕ್ಟ್ ಇದು ಟ್ರಾನ್ಸಾಕ್ಷನ್ನು. ಸೊ ಸಿಂಪಲಿ ಇಲ್ಲಿ ಝೂಮ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಪೆನ್ ಆ್ಯಂಡ್ ಝೂಮು, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಎಂಡಿಂಗ್ ಪೊಸಿಷನ್ ಬನ್ನಿ. ಇಲ್ಲಿ 2 ಸಿಗುತ್ತೆ, ಒಂದು ಸ್ಟಾರ್ಟಿಂಗ್ ಪೊಸಿಷನು, ಇನ್ನೊಂದು ಬಂದುಬಿಟ್ಟು ಎಂಡಿಂಗು. ಇದು ಸ್ಟಾರ್ಟಿಂಗು, ಇದು ಎಂಡಿಂಗು. ಸೊ ಸ್ಟಾರ್ಟಿಂಗಲ್ಲಿ ನಾವು ಒಂದು 3 ಫೋಟೋಗೆ ಎಂಡಿಂಗ್ ಪೊಸಿಷನ್ ಕೊಡೋಣ. ಅದಾದಮೇಲೆ ಮುಂದೆ ಸ್ಟಾರ್ಟಿಂಗ್ ಪೊಸಿಷನ್ ಕೊಡೋಣ. ಓಕೆನಾ, ಸೊ ನಾನು ಇಲ್ಲಿ ಎಂಡಿಂಗ್ ಪೊಸಿಷನ್ನ ಕೊಡ್ತೀನಿ. 2 ಫಿಂಗರಿಂದ ಹಿಡಿದು ಈ ಥರ ಝೂಮ್ನ ಮಾಡ್ಕೊಳ್ಳಿ. ಓಕೆನಾ, ಒಂದು ಫೋಟೋಗೆ. ಅದಾದಮೇಲೆ ಇನ್ನೊಂದು ಫೋಟೋಗೂ ಸೇಮ್ ಅದೇ ಥರ ಮಾಡೋಣ. ಸೊ ಝೂಮ್ ಮೇಲೆ ಕ್ಲಿಕ್ ಮಾಡಿ, ಎಂಡಿಂಗ್ ಪಾಯಿಂಟಿಗೆ ಬನ್ನಿ, ಈ ಥರ ಝೂಮ್ನ ಮಾಡ್ಕೊಳ್ಳಿ. ಓಕೆನಾ, ಅದಾದಮೇಲೆ ಮತ್ತೆ ಇನ್ನೊಂದು ಫೋಟೋದಲ್ಲಿ ಬನ್ನಿ, ಪೆನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿ ಎಂಡ್ ಪೊಸಿಷನ್ನ ಈ ಥರ ಝೂಮ್ ಮಾಡ್ಕೊಳ್ಳಿ. ಓಕೆನಾ, ಅದಾದಮೇಲೆ ಇನ್ನೊಂದು 3 ಫೋಟೋಗೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ನ ಝೂಮ್ ಕೊಡೋಣ. ಓಕೆನಾ, ಈ ಥರ ಸ್ಟಾರ್ಟಿಂಗ್ ಪಾಯಿಂಟ್ನ ಝೂಮ್ ಕೊಡೋಣ. ಸೊ ಈ ಫೋಟೋಗೂ ನಾವೇನು ಮಾಡೋಣ, ಸ್ಟಾರ್ಟಿಂಗ್ ಪಾಯಿಂಟ್ನ ಝೂಮ್ ಕೊಡೋಣ. ಓಕೆನಾ, ಅದಾದಮೇಲೆ ಇನ್ನೂ 2 ಫೋಟೋ ಇದೆಯಲ್ಲ, ಇದು 2 ಬಂದುಬಿಟ್ಟು 2ರಲ್ಲೂ ಝೂಮ್ ಮಾಡೋಣ. ಓಕೆನಾ, ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಈ ಥರ, ಅದಾದಮೇಲೆ ಎಂಡಿಂಗಲ್ಲಿ ಒಂದು ಸ್ವಲ್ಪ ಈ ಥರ ಈ ಕಡೆ ಸೈಡ್. ಓಕೆನಾ, ಸೊ ಈ ಕಡೆ. ಓಕೆ, ಸೊ ಈ ಫೋಟೋವಲ್ಲೂ ಅದೇ ಥರ ಮಾಡೋಣ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಈ ಥರ, ಅದಾದಮೇಲೆ ಎಂಡಿಂಗಲ್ಲಿ ಒಂದು ಸ್ವಲ್ಪ ಈ ಕಡೆ. ಓಕೆನಾ, ಸೊ ಗೊತ್ತಾಯ್ತಲ್ಲ ಈಗ. ಈಗ ನೋಡಿ ನಮ್ಮದು ಎಫೆಕ್ಟ್ ಯಾವ ಥರ ಕಾಣುತ್ತಂತ. ಸೊ ನೋಡಿ ಈ ಥರ ಎಫೆಕ್ಟ್ ಬಂದುಬಿಟ್ಟು ನಮ್ಮದು ಕಾಣಿಸುತ್ತೆ. ಈ ಥರ ನಮ್ಮದು ಎಫೆಕ್ಟ್ಸು ಏನೇ ಆ್ಯಡ್ ಮಾಡಿದರು. ಓಕೆನಾ, ಸೊ ಈಗ ನಮ್ಗೇನು ಮಾಡಬೇಕು, ವಾಯ್ಸ್ ಯಾವ ಥರ ಆ್ಯಡ್ ಮಾಡೋದಂತ ಹೇಳ್ತೀನಿ. ವಾಯ್ಸ್ ಅಂದರೆ ನಾವು ಓನ್ ವಾಯ್ಸು ನಾವಿಲ್ಲಿ ಕೊಡ್ಬೋದು, ಇಲ್ಲ AI ವಾಯ್ಸ್ ಕೊಡ್ತೀನಿ ಅಂದರೂ ಕೊಡ್ಬೋದು. ಓನ್ ವಾಯ್ಸ್ ಆ್ಯಡ್ ಮಾಡೋದಾದರೆ ಸಿಂಪಲಿ ನಾವು ChatGPT ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಮ್ಮ ಸ್ಟೋರಿ ಏನಿದೆ ಇದಂತೂ ಸ್ಕ್ರೀನ್ಶಾಟ್ ಹೊಡ್ಕೋಬೇಕು. ಓಕೆನಾ, ಸಿಂಪಲ್ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಸ್ಕ್ರೀನ್ಶಾಟ್ ಹೊಡ್ಕೊಂಡಾದ್ಮೇಲೆ ಇಲ್ಲಿ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನಿಮ್ಮ ಫೋಟೋನ ಆ್ಯಡ್ ಮಾಡಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಆ್ಯಡ್ ಮಾಡಿ. ಓಕೆನಾ, ಥರ ದೊಡ್ಡದಾಗಿ ಆ್ಯಡ್ ಮಾಡ್ಕೊಳ್ಳಿ. ಇದು ಫುಲ್ ಇಮೇಜ್ವರೆಗೂ ಇಡಿ. ಓಕೆ, ಫುಲ್ ಎಳ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದು ಮೈಕು, ಇದ್ರ ಮೇಲೆ ಸಿಂಪಲ್ಲಿ ಕ್ಲಿಕ್ ಮಾಡಿಬಿಟ್ಟು ವಾಯ್ಸ್. ಓಕೆನಾ, ಸಿಂಪಲಿ ಇಲ್ಲಿ ಏನಿದೆ ನೋಡ್ಕೊಂಡು ಓದೋದು. ಲೈಕ್ ಶ್ರೀಕೃಷ್ಣನ ದ್ವಾರಕೆಯ ಕಥೆಯು ಭಾರತೀಯ ಪುರಾಣಗಳಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಅಂತ ಇದೆಯಲ್ಲ. ಸೊ ಈ ಥರ ನೀವು ವಾಯ್ಸ್ ಓವರ್ನ ಮಾಡ್ಬೋದು. ಓಕೆನಾ, ಇದಾಯಿತು. ನಾವೇ ಯಾವ ಥರ ವಾಯ್ಸ್ ಮಾಡೋದಂತ. ಈಗ AI ವಾಯ್ಸ್ ಬೇಕಲ್ವ. ಸೊ AI ವಾಯ್ಸ್ಗೆ ನಾವೇನು ಮಾಡಬೇಕು, ಸಿಂಪಲಿ ChatGPTನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಒಂದು ಸ್ವಲ್ಪ ಸ್ಟೋರಿ ಏನು ಮಾಡೋಣ, ಸೆಲೆಕ್ಟ್ ಮಾಡ್ಕೊಳ್ಳೋಣ.
ಸೊ ನಾನು ಇಷ್ಟು ಸೆಲೆಕ್ಟು ಮಾಡ್ಕೊಂಡಿದ್ದೀನಿ ಓಕೆನಾ. ಸೊ ಕಾಪಿ ಮೇಲೆ ಕ್ಲಿಕ್ ಮಾಡಿ ಮತ್ತು ಬ್ಯಾಕ್ ಬನ್ನಿ. ಸೊ ಪ್ಲೇಸ್ಟೋರಿಗೆ ಬನ್ನಿ. ಪ್ಲೇಸ್ಟೋರಲ್ಲಿ ಬಂದುಬಿಟ್ಟು ಇಲ್ಲಿ ನೀವು ಸರ್ಚ್ ಮಾಡಬೇಕು ರಿಯಲ್ ವಾಯ್ಸ್ ಜನ್ರೇಟರ್ ಓಕೆನಾ. ರಿಯಲ್ ವಾಯ್ಸ್ ಅಂತಲೇ ಹಾಕಿ ಫಸ್ಟಲ್ಲೇ ನಿಮಗೆ ಕಾಣಿಸ್ತಿದೆಯಲ್ಲ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ರಿಯಲ್ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ನಾನು ಆಲ್ರೆಡಿ ಆ್ಯಪ್ ಏನಿದೆ ಇನ್ಸ್ಟಾಲ್ ಮಾಡಿ ಇಟ್ಟಿದ್ದೀನಿ. ಈ ಆ್ಯಪು ನೀವು ಡೌನ್ಲೋಡ್ ಮಾಡಬೇಕು ಓಕೆನಾ. ಸೊ ಸಿಂಪಲಿ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಬರುತ್ತೆ. ಸೊ ಅಪ್ಗ್ರೇಡ್ ಸ್ಟಾರ್ಟಿಂಗ್ ಬಂದುಬಿಟ್ಟು ನಿಮಗೆ ಫ್ರೀಯಾಗೇ ಇರುತ್ತೆ. ಸ್ವಲ್ಪ ಮಾಡಬೇಕು ನೀವು. 4000 ವರ್ಡ್ಸು ಸಿಗುತ್ತೆ. ಇನ್ನೂ ಅದಕ್ಕಿಂತ ಜಾಸ್ತಿ ಮಾಡಬೇಕಂದ್ರೆ ಪೇ ಮಾಡಬೇಕು ಓಕೆನಾ. ಅದಾದಮೇಲೆ ಇಲ್ಲಿ ನಿಮಗೆ ಟೆಕ್ಸ್ಟ್ ಟು ಸ್ಪೀಚ್ ಆಪ್ಷನ್ ಕಾಣಿಸ್ತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಲ್ಯಾಂಗ್ವೇಜು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಸೆಲೆಕ್ಟ್ ವಾಯ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ವಾಯ್ಸ್ ಮೇಲೆ ಓಕೆನಾ. ಸೊ ಇಲ್ಲಿ ಮೇಲಾ ಫೀಮೇಲಾ ಓಕೆನಾ. ಸೊ ಮೇಲ್ ಕೊಡೋದಾದರೆ ಮೇಲ್ ಕೊಡಿ. ಅದಾದಮೇಲೆ ನಾವಿಲ್ಲಿ ಟೆಕ್ಸ್ಟ್ ಏನು ಡೌನ್ಲೋಡ್ ಮಾಡಿದ್ವಿ ಅದನ್ನು ಇಲ್ಲಿ ಹ್ಯಾಡ್ನ ಮಾಡ್ಕೊಳ್ಳೋಣ ಓಕೆನಾ. ಸೊ ಇಲ್ಲಿ ನಾವಿಲ್ಲಿ ಸ್ಪೇಸ್ ಏನು ಕೊಡೋದು ಬೇಡ, ಈ ಥರ ಮಾಡೋಣ ಓಕೆನಾ. ಸೊ ಈಗ ನಮ್ಮ ಟೆಕ್ಸ್ಟ್ ಏನಾಗಿದೆ ಹ್ಯಾಡ್ ಆಗಿದೆ ಓಕೆನಾ. ಸೊ ಈಗ ನಾವೇನು ಮಾಡಬೇಕಿಲ್ಲಿ ನೆಕ್ಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನೆಕ್ಸ್ಟದು ಸಿಂಪಲ್ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿರಬೇಕು ವ್ಯೂ ಆ್ಯಂಡ್ ಡೌನ್ಲೋಡ್ ಫುಲ್ ವಾಯ್ಸ್ ಅಂತ. ಸೊ ಇದು ನೀವು ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಏನಾದರೂ ವಾಯ್ಸ್ ಸೆಟ್ಟಿಂಗ್ ಏನಾದರೂ ಮಾಡೋದಾದರೆ ನೀವು ಮಾಡ್ಕೋಬೋದು. ಪಿಂಚ್ ಸ್ಪೀಡ್ ಏನಾದರೂ ಮಾಡೋದಾದರೆ ನಾವು ಮಾಡ್ಕೋಬೋದು. ಸೊ ನಾನಿಲ್ಲಿ ಯಾವುದು ಪಿಂಚ್ ಸ್ಪೀಡ್ ಮಾಡ್ತಿಲ್ಲ, ಡೈರೆಕ್ಟು ಈಗ ಪ್ಲೇ ಆಡಿಯೋ ಅಂತ ಇದೆ. ಪ್ಲೇ ಮಾಡಿ ಕೂಡ ನೀವು ಕೇಳ್ಬೋದು ಒಂದು ಸಲ, ಇಲ್ಲ ಡೈರೆಕ್ಟ್ ಡೌನ್ಲೋಡ್ ಮಾಡಬೇಕಂದ್ರೆ ಡೌನ್ಲೋಡ್ನ ಮಾಡ್ಕೋಬೋದು. ಸೊ ನಾನು ಪ್ಲೇ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಮಾಡಿ ನೋಡಿ ಒಂದು ಸಲ. ಅದಾದಮೇಲೆ ನೀವು ಬೇಕಿದ್ದರೆ ಈಗ ಫ್ಯೂಸ್ ಮಾಡ್ಕೊಂಡು ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಾ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಡೌನ್ಲೋಡ್ ಆಗಿಬಿಡುತ್ತೆ. ಇದನ್ನು ಈಗ ಬ್ಯಾಕ್ ಬರೋಣ ನಾವು ಕೈನ್ ಮಾಸ್ಟರಿಗೆ ಬಂದಾದಮೇಲೆ ಈಗ ನಾವು ಏನು ವಾಯ್ಸ್ ಡೌನ್ಲೋಡ್ ಮಾಡಿದ್ವಿ ಅದನ್ನು ಹ್ಯಾಡ್ನ ಮಾಡ್ಕೊಳ್ಳೋಣ ಓಕೆನಾ. ಸೊ ಇಲ್ಲಿ ನಾನು ರೆಕಾರ್ಡ್ ಡೌನ್ಲೋಡ್ ಮೇಲೆ ಹೋಗ್ತೀನಿ. ಡೌನ್ಲೋಡ್ ಮೇಲೆ ಹೋಗಾದ್ಮೇಲೆ ಇಲ್ಲಿ ರಿಯಲ್ ವಾಯ್ಸ್ ಮೇಲೆ ಕ್ಲಿಕ್ ಮಾಡೋಣ. ಹಸಿವು ಮುಟ್ಟಿಸುವ ಕಥೆಯಾಗಿದೆ. ಭಾರತೀಯ ವಲಸೆ ಬಂದವರು. ಶ್ರೀಕೃಷ್ಣನ ದ್ವಾರಕೆಯ ಕಥೆಯು ಭಾರತೀಯ ಪುರಾಣಗಳಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಓಕೆ, ಇದನ್ನು ನಾವು ಹ್ಯಾಂಡ್ ಮಾಡ್ಕೊಳ್ಳೋಣ ಓಕೆನಾ. ಸೊ ಈಗ ನೀವು ನೋಡ್ಬೋದು, ಒಂದ್ಸಲ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಎಲ್ಲೆಲ್ಲಿ ಗ್ಯಾಪ್ಸ್ ಇರುತ್ತೆ ಅಲ್ಲಲ್ಲಿ ಕಟ್ ಮಾಡ್ಕೋಬೇಕು ಅಷ್ಟೇ ಓಕೆನಾ. ಶ್ರೀಕೃಷ್ಣನ ದ್ವಾರಕೆಯ ಕಥೆಯು ಭಾರತೀಯ ಪುರಾಣಗಳಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಮಥುರೆಯಿಂದ ಕೃಷ್ಣನು ಯಾದವ್ ವರ್ಗದ ರಕ್ಷಣೆಗೆ ದ್ವಾರಕೆಯ ಸ್ಥಾಪನೆಯನ್ನು ಮಾಡಿದರು. ಸೊ ಇಲ್ಲಿ ಸ್ಪೇಸ್ ಇದೆಯಲ್ಲ ಇದನ್ನು ಟ್ರಿಮ್ ಮಾಡ್ಕೋಬೇಕು ಓಕೆನಾ. ಸ್ಪ್ಲಿಟ್ ಮಾಡಿ ಮತ್ತು ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಟ್ರಿಮ್ ಲೆಫ್ಟಿಗೆ ಮಾಡಿಬಿಟ್ಟು ಇದನ್ನು ಸಮವಾಗಿ ಈ ಥರ ಇಟ್ಕೊಳ್ಳೋಣ ಓಕೆನಾ. ಸೊ ನೋಡಿದ್ರಲ್ಲ ಈ ಥರ ದ್ವಾರಕೆಯ ಸ್ಥಾಪನೆಯನ್ನು ಮಾಡಿ ಕಂಸನ ನರಕ ಅಂತ್ಯ ಮಾಡಿದ ನಂತರ ಜರಾಸಂಧನ ಹಲ್ಲೆಗಳಿಂದ ತಮ್ಮ ಪ್ರಜೆಯನ್ನು ರಕ್ಷಿಸಲು ಕೃಷ್ಣನು ದ್ವಾರಕೆಯನ್ನು ಸೊ ಗೊತ್ತಾಯ್ತಲ್ಲ ಗೈಸ್ ಯಾವ ಥರ ಏನು ಎತ್ತ ಅಂತ. ಸೊ ಇದೇ ಥರ ಬೇಕಿದ್ರೂ ನೀವು ಮಾಡ್ಕೋಬೋದು. ಏನು ಸ್ಟೋರೀಸು ಇದೇ ಸ್ಟೋರಿ ಅಂತ ಇಲ್ಲ, ಬೇರೆ ಲೈಕ್ ಕ್ರೈಮ್ ಸ್ಟೋರೀಸ್ ಆಯಿತು, ಮಾರಲ್ ಸ್ಟೋರೀಸ್ ಆಯಿತು, ಇನ್ನೂ ತುಂಬ ಸ್ಟೋರೀಸ್ ಇದೆ. ನಿಮ್ಗೆ ಯಾವ ಸ್ಟೋರೀಸ್ ಬೇಕೋ ಆ ಸ್ಟೋರೀಸ್ ನೀವು ಈಸಿಲಿ ಕ್ರಿಯೇಟ್ ಮಾಡ್ಕೋಬೋದು ಓಕೆನಾ ಗೈಸ್. ಗೊತ್ತಾಯ್ತಲ್ಲ ಎಲ್ಲ ಏನು ಎತ್ತ ಅಂತ. ಅಂತೂ ನಿಮ್ಗೆ ಏನಾದರೂ ಮನಸ್ಸಲ್ಲಿ ಡೌಟ್ ಉಳ್ಕೊಂಡಿದ್ರೆ ನನಗೆ ನೀವು ಕಮೆಂಟಲ್ಲಿ ಕೇಳ್ಬೋದು ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.